ವಿ ನೆಟ್ವರ್ಕ್ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ವಿಜ್ಞಾನದ ಬಗ್ಗೆ ಆಸಕ್ತಿ ಬೆಳೆಸುವುದರ ಜೊತೆಗೆ ವಿಜ್ಞಾನ ಅಧ್ಯಯನ ಹಾಗೂ ಸಂಶೋಧನೆಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಹಲವಾರು ಯೋಜನೆಗಳನ್ನು ಹಮ್ಮಿಕೊಂಡಿದೆ ಎಂದು ಸಣ್ಣ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಸಚಿವ ಎನ್.ಎಸ್. ಬೋಸರಾಜು ಹೇಳಿದರು. ಅವರು ಇಂದು ಹುಕ್ಕೇರಿ ತಾಲೂಕಿನ ಹಿಡಕಲ್ ಜಲಾಶಯದ ಆವರಣದಲ್ಲಿ ಹಮ್ಮಿಕೊಂಡ ಮಿನಿ ತಾರಾಲಯ ಕಟ್ಟಡಕ್ಕೆ ಶಂಕುಸ್ಥಾಪನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ, ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿಯೂ ವಿಜ್ಞಾನ ಕೇಂದ್ರ ಹಾಗೂ ತಾರಾಲಯ ನಿರ್ಮಿಸಲು ಕೈಗೊಂಡಿರುವ ಯೋಜನೆಗಳ ಅಡಿಯಲ್ಲಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡಕಲ್ ಜಲಾಶಯದ ಆವರಣದಲ್ಲಿ ನಿರ್ಮಿಸಲಾಗುತ್ತಿದೆ ಎಂದರು. ಈ ಮಡಿಲಿಗೆ ಸಿಗುತ್ತಾ, ಅದಕ್ಕೆ ಮುಖ್ಯವಾಗಿ ಮಕ್ಕಳಿಗೆ ಸೈನ್ಸ್ ಟೆಂಪರ್ಮೆಂಟ್ನ ಇಂಪ್ರೂವ್ ಮಾಡಬೇಕು ಅಂತೇಳಿ ನಾವು ಕಳೆದ 1.5 ವರ್ಷದಿಂದ ನಮ್ಮ ಇಲಾಖೆಯಿಂದ ರಾಜ್ಯದ ಎಲ್ಲ ಪ್ರೌಢಶಾಲೆಗಳಲ್ಲಿ ವಿವಿಧ ಕಾರ್ಯಕ್ರಮಗಳು ಪ್ರಾರಂಭಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ವಿ. ಅದರ ಜೊತೆಯಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದು ಸಬ್ ರೀಜನಲ್ ಸೆಂಟರು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿದು ಮತ್ತು ಪ್ಲಾನೆಟೋರಿಯಮ್ಸ್ ಪ್ರಾರಂಭ ಮಾಡಬೇಕು ಅಂತೇಳಿ ಆ ದಿಶೆಯಲ್ಲಿ ನಮ್ಮ ಪ್ರಯತ್ನ ಮುಂದುವರಿತಾ ಇದೆ. ಈಗಾಗಲೇ ಅನೇಕ ಜಿಲ್ಲೆಗಳಲ್ಲಿ ಕೆಲಸ ಪ್ರಾರಂಭ ಮಾಡ್ತಕ್ಕಂಥದ್ದು, ಟೆಂಡರ್ ಆಗಿರ್ತಕ್ಕಂಥದ್ದು, ಟೆಂಡರ್ ಆಗಲಾರ್ದಂಥಕ್ಕಂಥದ್ದು ವಿವಿಧ ಹಂತಗಳಲ್ಲಿ ಇತ್ತು. ಈಗ ಇದನ್ನು ಅದೇ ರೀತಿ ಇತ್ತು. ಮೊದಲೇ ನಾವು ಡೆಪ್ಯೂಟಿ ಕಮಿಷನರ್ಸ್ಗೆ ನಾನು ಬರೋಕೆ ಮೊದಲು ದುಡ್ಡು ಕೊಟ್ಟಿದ್ರು. ನಾವು ಇಡೀ ನಾನು ಬಂದ ಮೇಲೆ ಅವೆಲ್ಲ ರಿವ್ಯೂ ಮಾಡಿದ ನಂತರ ಎಲ್ಲಿ ಕಾಮಗಾರಿಗಳು ಆಗ್ತಾಯಿಲ್ಲ ಎಲ್ಲ ವಾಪಸ್ ದುಡ್ಡು ತರಿಸಿದೆ, ವಾಪಸ್ ಡಿಪಾರ್ಟ್ಮೆಂಟ್ಗೆ ಥ್ರೂಔಟ್ ಸ್ಟೇಟ್ ಎಲ್ಲ ಹಂಗೆ ವಿತ್ ಇಂಟ್ರೆಸ್ಟ್ ವಾಪಸ್ ಕೊಡೋದು ಕೇಳಿ ಡೆಪ್ಯೂಟಿ ಕಮಿಷನರ್ಸ್ಗೆಲ್ಲ ವೈಸ್ ಚಾನ್ಸಲರ್ಸ್ ಯಾರಾಗುತ್ತೆ ನಮ್ಮ ಇಲಾಖೆ ದುಡ್ಡಿತ್ತು ಎಲ್ಲ ವಾಪಸ್ ಕಳಿಸಿದೆ. ಆದ ನಂತರ ಈಗ ನಾವು ಒಂದೊಂದು ಅಸೆಸ್ಮೆಂಟ್ ಮಾಡಿ ಸ್ಪೀಡಾಗಿ ಅದನ್ನು ಎಕ್ಸಿಕ್ಯೂಟ್ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಈಗ ನಮ್ಮ ಶಾಸಕರಿದ್ದಾರೆ ಇಲ್ಲಿ, ಅವ್ರು ಭಾಳ ಇಂಟ್ರೆಸ್ಟ್ ತೊಗೊಂಡು ಇದನ್ನು ಮಾಡಬೇಕು ಅಂತೇಳಿ ಎಸ್ ಗೋಲ್ಡ್ ಅಂತೇಳಿ ನಮ್ಮ ಕಡೆಯಿಂದ ಏನು ಬೇಕೋ ಆ ರೀತಿಯಾಗಿ ನಾವು ಮಾಡ್ತಾಯಿದ್ವಿ. ಈಗಾಗಲೇ ಕೇಂದ್ರ ಸರ್ಕಾರದಿಂದ ಸಹಿತ ನಾನು ಲಾಸ್ಟ್ ಟೈಮ್ ನಮ್ಮ ಕಿಶನ್ ರೆಡ್ಡಿ ಅವರು ಸಚಿವರಾಗಿದ್ದರು ತೆಲಂಗಾಣದವರು, ಹೈದರಾಬಾದವರು, ನಮ್ಮ ಇಲಾಖೆಗೆ ಸೇರುತ್ತೆ. ಅವ್ರ ಜೊತೆಲಿ ಹೋಗಿ 3 ಸಬ್ ಸೆಂಟರ್ಸ್ ಇದ್ದನ್ನು ರೀಜನಲ್ ಸೆಂಟರ್ಸ್ ಅಂತ ಮಾಡಿ ಈಗ ರಾಯಚೂರಿನಲ್ಲಿ ಈಗ 22 ಮೊದಲೇ ಸಬ್ ಸೆಂಟರ್ ಇತ್ತಲ್ಲಿ ಅಪ್ಗ್ರೇಡ್ ಮಾಡಿ 22 ಕೋಟಿ ರೂಪಾಯಿ 50% ಕರ್ನಾಟಕ ಸ್ಟೇಟ್ ಗೌರ್ಮೆಂಟು, 50% ಕೇಂದ್ರ ಸರ್ಕಾರ. ಅದೇ ರೀತಿಯಾಗಿ ಯಾದಗಿರಿ, ಚಿಕ್ಕಮಗಳೂರು 3 ಕಡೆ ಅದನ್ನು ಸೆಂಟರ್ಸ್ ಕೇಂದ್ರ ಸರ್ಕಾರ ಸಹಾಯದೊಂದಿಗೆ ಮಾಡ್ತಾ ಇದ್ದೀವಿ ವರ್ಷದಲ್ಲಿ. ನಂತರ ನಡೆದ ಕಾರ್ಯಕ್ರಮದಲ್ಲಿ ಉದ್ಯಾನ ಕಾಶಿ ಅಭಿವೃದ್ಧಿ ಇಲಾಖೆ ಅಧಿಕಾರಿ ರಾಜಶೇಖರ್ ಪಾಟೀಲ್ ಗಣ್ಯರನ್ನು ಸ್ವಾಗತಿಸಿದರೆ, ಗುತ್ತಿಗೆದಾರರಾದ ಬಸವರಾಜ್ ಮಟಗಾರ್ ಮತ್ತು ಪುಂಡಲಿಕ್ ನಂದಗಾಮಿ ಸತ್ಕರಿಸಿ ಅಭಿನಂದಿಸಿದರು. ವೇದಿಕೆ ಮೇಲೆ ನೀರಾವರಿ ಇಲಾಖೆ ಮುಖ್ಯ ಅಭಿಯಂತರ ಬಿಆರ್ ರಾಠೋಡ್, ಅಧೀಕ್ಷಕ ಎಂಎಲ್ ಗಣಿ, ಆರ್ವಿ ತಾಳೂರ್, ಬೆಳಗಾವಿ ಯೋಜನಾಧಿಕಾರಿ ಮಲ್ಲಿಕಾರ್ಜುನ್ ಕಲಾದಗೆ, ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಟಿವಾರ್ ಮಲ್ಲಾಡದ್, ತಹಶೀಲ್ದಾರ್ ಮಂಜುಳಾ ನಾಯ್ಕ್, ಕಲಗೌಡ ಪಾಟೀಲ್ ಉಪಸ್ಥಿತರಿದ್ದರು. ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿ, ಈ ಭಾಗದ ಬಹುದಿನಗಳ ಬೇಡಿಕೆಯನ್ನು ಹಂತ ಹಂತವಾಗಿ ಪೂರ್ಣಗೊಳಿಸಲಾಗುವುದು. ಹಿಡಕಲ್ ಜಲಾಶಯವನ್ನು ಮೈಸೂರು ಮಾದರಿಯಲ್ಲಿ ಪ್ರವಾಸಿ ಸ್ಥಾನವನ್ನಾಗಿ ಮಾಡಲಾಗುವುದು. ಅದೇ ರೀತಿ ಈ ಭಾಗದ ವಿವಿಧ ಸ್ಥಳಗಳನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದರು. ಈ ಜಿಲ್ಲೆಯ ಬೇಡಿಕೆ ಒಂದು ಹಂತದಲ್ಲಿ ಈಗಾಗಲೇ ಪ್ರಾರಂಭ ಆಗಿದೆ. ಇನ್ನು ಬಹುಶಃ 2-3 ಹಂತಗಳಲ್ಲಿ ಆದಾಗ ಮಾತ್ರ ಇದು ಸಂಪೂರ್ಣವಾಗಿ ಈ ಭಾಗದ ಜನರ ಬೇಡಿಕೆ ಈಡೇರಿಸಲಿಕ್ಕೆ ಸಾಧ್ಯ ಆಗ್ತದೆ. 1ನೇ ಹಂತದಲ್ಲಿ ಈಗಾಗಲೇ 13 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೀರಾವರಿ ಇಲಾಖೆಯ ಕಾಮಗಾರಿ ಈಗಾಗಲೇ ತಮ್ಮ ಕಣ್ಮುಂದೆ ಕಾಣ್ತಾ ಇದೆ. ಆದಷ್ಟು ಬೇಗ ಮುಗಿಸ್ಬೇಕಾಗಿದೆ. ಅದರ ಜೊತೆಗೆ ಹೊಸ ತಾರಾಲಯ ಕೂಡ ಇವತ್ತು ಶಂಕುಸ್ಥಾಪನೆ ಆಗ್ತಾ ಇದೆ. ಅದಾದ ನಂತರ ಇದು ಬಹುಶಃ ಹೆಚ್ಚು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಬರ್ತಾರೆ.
ಅದರಲ್ಲಿ ಪಾಲ್ಗೊಳ್ಳಿಕೆಯಿಂದ ಸಾಕಷ್ಟು ಹೊಸ ಜ್ಞಾನ ಪಡೀಲಿಕ್ಕೆ ಅನುಕೂಲ ಆಗ್ತದೆ ನಮ್ಮ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಮಾಡ್ತಾ, ಬಹುಶಃ ನಾವೆಲ್ಲರೂ ಸುಮಾರು 40 ವರ್ಷ ಹಿಂದೆ ಮೈಸೂರಿಗೆ ಹೋದಾಗ ನಮಗೂ ಚಿಂತನೆ ಇತ್ತು, ನಮ್ಮ ಮೆಡಿಕಲ್ ಡ್ಯಾಮ್ ಕೂಡ ಈಗ ಆಗಬೇಕಂತ. 40 ವರ್ಷ ಆದ ನಂತರ ಕೊನೆಗೆ ಆ ಕಾಲ ಬಂದಿದೆ, ಇವತ್ತು ಆಗ್ತಾ ಇದೆ. ಯಾಕಂದ್ರೆ ನಾವು ಮೈಸೂರಿಗೆ ಹೋಗಿ ನೋಡಿದಾಗ ಬಹಳಷ್ಟು ಸುಂದರವಾಗಿದೆ, ಆಕರ್ಷಣೀಯವಾಗಿದೆ. ಅಂಥದ್ದು ಮಾಡಲಿಕ್ಕೆ ಎಲ್ಲ ಅವಕಾಶಗಳು ಇಲ್ಲಿದ್ದು ಕೂಡ ನಾವು ಇವತ್ತು ಕೊನೆಗೆ ಅದು ಮಾಡುವಂಥ ಒಂದು ಹಂತಕ್ಕೆ ಬಂದಿದೆ. ಆದಷ್ಟು ತಡವಾದರೂ ಕೂಡ ವಿಳಂಬ ಆದರೂ ಕೂಡ ಆ ಕಾರ್ಯಯೋಜನೆ ಈಗ ಕೈಗೊಳ್ತಾ ಇದ್ದೀವಿ. ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಹುಕ್ಕೇರಿ ಶಾಸಕ ನಿಖಿಲ್ ಕತ್ತಿ ಮಾತನಾಡಿ, ಹಿಡಕಲ್ ಜಲಾಶಯದಲ್ಲಿ ಉದ್ಯಾನಕಾಶಿ ನಿರ್ಮಾಣಕ್ಕೆ ನಮ್ಮ ತಂದೆಯವರಾದ ಉಮೇಶ್ ಕತ್ತಿಯವರ ಕನಸಿನ ಯೋಜನೆ ಹಂತ ಹಂತವಾಗಿ ಅಭಿವೃದ್ಧಿಯಾಗುತ್ತಿದೆ. ಅದರಂತೆ ಇಂದು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ದೃಷ್ಟಿಯಿಂದ ತಾರಾಲಯ ನಿರ್ಮಾಣಕ್ಕೆ ಶಂಕುಸ್ಥಾಪನೆಯಾಗಿದ್ದು ಸಂತೋಷವಾಗಿದೆ ಎಂದರು. ಇದು ಬರೇ ಪ್ರವಾಸಿ ಸ್ಥಳ ಅಷ್ಟೇ ಅಲ್ಲ, ಎಜುಕೇಷನಲ್ ಟೂರಿಸಂ ಕೂಡ ಈ ನಮ್ಮ ಉದ್ಯಾನಕಾಶದಲ್ಲಿ ಸೌಲಭ್ಯ ಆಗುತ್ತೆ. ಇದು ನಮ್ಮ ತಂದೆಯವರ ಕಂಡಂಥ ಒಂದು ಕನಸು. ನಮ್ಮ ಹಿಡಕಲ್ ಡ್ಯಾಮ್ ಭಾಗದಲ್ಲಿ ಒಂದು ಟೂರಿಸಂಗೆ ಒತ್ತು ಕೊಟ್ಟು ಈ ಭಾಗದಲ್ಲಿ ಜನರಿಗೆ ಇಲ್ಲೇ ಉದ್ಯೋಗ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕಂತ ಒಂದು ಕನಸನ್ನು ನಮ್ಮ ತಂದೆಯವರು ಇಟ್ಕೊಂಡಿರು. ಆ ನಿಟ್ಟಿನಲ್ಲಿ ನಮ್ಮ ITBT ಡಿಪಾರ್ಟ್ಮೆಂಟ್ದವ್ರು ಕೂಡ ಒಂದು 6 ಕೋಟಿ ವೆಚ್ಚದಲ್ಲಿ ಸೈನ್ಸ್ ಸೆಂಟರ್ ಹಾಗೂ 7 ಕೋಟಿ ವೆಚ್ಚದಲ್ಲಿ ಪ್ಲಾನೆಟೇರಿಯಂ ಅಂದರೆ ತಾರಾಲಯ ಈ ಸ್ಥಳದಲ್ಲಿ ಬರುತ್ತೆ. ನಮ್ಮ ಹುಡುಗರಿಗೆ ಒಂದು ಎಜುಕೇಷನಲ್ ಸೆಂಟರ್ ಆಗಿ ಇದು ಕನ್ವರ್ಟ್ ಆಗುತ್ತೆ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಈ ಸಂದರ್ಭದಲ್ಲಿ ಹುಕ್ಕೇರಿ ತಾಲೂಕಿನ ವಿವಿಧ ಇಲಾಖೆ ಅಧಿಕಾರಿಗಳು, ಬಸವರಾಜ್ ಮಠಗಾರ್, ಅಭಿಮಾನಿಗಳು, ಶಾಲಾ ವಿದ್ಯಾರ್ಥಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ವಿರೋಧಿ ಅರಿವು, ಸೈನ್ಸ್ ಫಿಲ್ಮ್ ಹೀಗೆ ಅನೇಕ ಪ್ರದರ್ಶನಗಳ ಆಡಿಟೋರಿಯಂ ಕಟ್ಟಡದ ನಿರ್ಮಾಣ ಸಹ ಈ ಯೋಜನೆ. ಮಹೇಂದ್ರ ಗೋಲ್ಡ್ ಹುಕ್ಕೇರಿ, ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ. ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್, ಮಹೇಂದ್ರ ಮಯೂರ್ ಪೋತ್ತಾರ್, ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ, ಬಜಾರ್ ರಸ್ತೆ, ಹುಕ್ಕೇರಿ.